ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಹಳ ದಿನಗಳ ನಂತರ ಸತೀಶ್ ಕೆಡಬೊಮ್ಸ್ ಅವರು ನಮ್ಮ ಜೊತೆಗೆ ಸಿಕ್ಕಿದ್ದಾರೆ, ಮಾತಾಡಿಸುವಂತಹ ಸಮಯ. ಸರ್, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಇದು ಇನ್ವಿಟೇಷನ್ ಎಲ್ಲ ಕೊಡೋದಕ್ಕೆ ಬಂದಿದ್ದೀರಾ? ಸೆಕೆಂಡ್ ಮ್ಯಾರೇಜ್ ಏನಾರು ಆಗ್ತಾ ಇದ್ದೀರಾ? ಏನು ಕತೆ? ಇಲ್ಲ ಸರ್, ಇದು ಯಾವುದೋ ಗೃಹಪ್ರವೇಶದ್ದು ಇಲ್ಲಿ ಯಾರೋ ಕೊಟ್ಟಿದ್ದೆ ಸರ್. ನಮಗೆ ನಾನು ಸತ್ರೂ ಒಂದು ಹೀರೋಯಿನ್ ಎಲ್ಲ ಯಾರು ಬಂದರೂ ನಾನು ಮದುವೆ ಆಗಲ್ಲ ಸರ್. ಯಾಕೆ ಆಗಿ ತಪ್ಪು ಕೆಲಸ ಮಾಡಲ್ಲ ಸರ್. ಅದೇ ನಿಮ್ಮ ಗೃಹ ಪ್ರವೇಶದ್ದು? ಗೃಹಪ್ರವೇಶದ್ದು ಸರ್. ಸರಿ ಸರ್. ಮತ್ತೆ ಸರ್, ಹೇಗೆ ನಡೀತಾ ಇದೆ ಜೀವನ ಎಲ್ಲ? ಸೊ ಸಾಕಷ್ಟು ನಿಮ್ಮದೇ ಸುದ್ದಿ, ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ನೀವೇ ವೈರಲ್ ರೀಲ್ಸ್ ಎಲ್ಲ ನಿಮ್ಮದೇ ಬರ್ತಾ ಇರುತ್ತೆ. ಸೊ ಹೆಂಗಿದೆ ಈ ಥರದ್ದೊಂದು ಲೈಫ್ ಅಂತ? ನೀವೇ ನೋಡ್ತಾ ಇದ್ದೀರಿ ಸರ್, ನಾವು ಯಾರು ತಂಟೆಗೆ ಹೋಗಲ್ಲ. ಅವರೇ ಕೆರ್ಕೊಂಡು ಬಂದು ಅವರೇ ಬುಟ್ಟಿಗೆ ಬೀಳ್ತಾರೆ, ಹಳ್ಳಕ್ಕೆ ಬೀಳ್ತಾರೆ. ಇವಾಗೆಲ್ಲ ನೀವೇ ನೋಡ್ತಾ ಇದ್ರೆ, ಒಂದು ಇಬ್ಬರ ಮೇಲೆ 3 ಜನದ ಮೇಲೆ FIR ಮಾಡಿದೆ. 4 ಸಲ ಪೊಲೀಸ್ ನೋಟಿಸ್ ಕಳಿಸಿದ್ರು ಅವ್ರು ಸ್ಟೇಷನ್ಗೆ ಅಟೆಂಡ್ ಮಾಡ್ತಿಲ್ಲ. ಪಾಪ ಅವರಿಂದ ಯಾರ್ಯಾರು ನಂಬರ್ ಅವ್ರದ್ದು ಯೂಸ್ ಮಾಡ್ತಾಯಿದ್ರು ಅವ್ರಿಗೆಲ್ಲ ತೊಂದರೆ ಆಗಿ ಅವ್ರು ಬೇಲ್ ತೊಗೊಳಂಗಾಯ್ತು. ಆ ಥರ ಎಲ್ಲ ದೊಡ್ಡದಾಗಿ ಇನ್ನೂ 4 ಸಲ ಆದರೂ ಅವ್ರು ಸೀರಿಯಸ್ನೆಸ್ಸೇ ಇಲ್ಲ. ಅವ್ರಿಗೆ 4 ಸಲ ನೋಟಿಸ್ ಕಳಿಸಿದ್ರು, ಇನ್ನೂ ಸ್ಟೇಷನಿಗೆ ಬಂದಿಲ್ಲ. 3 ತಿಂಗಳಲ್ಲಿ FIR ಇದು ಚಾರ್ಜ್ ಶೀಟ್ ಆಗಬೇಕು. ಈಗ ಮನೆಗೆ ಹೋಗಿ ಅರೆಸ್ಟ್ ಮಾಡಿಸ್ತಾ ಇದ್ದೀನಿ ಅವ್ರನ್ನೆಲ್ಲ. ಅಂದರೆ ಎಷ್ಟು ದಿನಗಳಾಗಬಹುದು ಅದಕ್ಕೆ? ಏನಿಲ್ಲ ಸರ್, ಇನ್ನೊಂದು ವಾರ ಸರ್. ನನಗೆ ಫ್ರೀ ಇಲ್ಲ, ಒಂದು ವಾರ ಸರ್. ಸರ್, ಈಗ ನೀವು ತೊಟ್ಟಿರುವಂತಹ ಉಡುಪು ಮತ್ತು ಈ ಸನ್ ಗ್ಲಾಸಸ್, ಇದರ ಅಂದಾಜು ಮೊತ್ತ ಎಷ್ಟು ಸರ್ ಇದು? ಸರ್, ಇದು 30 ರೂಪಾಯಿ ಸರ್, ಇದು 10 ರೂಪಾಯಿ ಸರ್. ಅಂದ್ರೆ ಏನು ಸರ್, ಅಂದರೆ ಲೋಕಲಿಗೆ ಬಂದುಬಿಟ್ರೆ ಯಾಕೆ ಸಡನ್ ಆಗಿ ಏನಾಯ್ತು ಸರ್? ಯಾಕಂದರೆ ಅವ್ರು ಲೋಕಲ್ಲಾಗಿ ಮಾತಾಡ್ತಾ ಇರ್ಬೇಕಾದ್ರೆ ನಾವು ಲೋಕಲ್ ಆಗ್ಬಿಟ್ರೆ ಅವಾಗ ಐ ಆಗೋಕ್ಕಾಗೋದು. ಆ ಕಾರಣದಿಂದ ಲೋಕಲ್ಲೇ ಎಲ್ಲ ನೋಡಿ ಸರ್. ಒಂದು ಬಟನ್ ರೇಟ್ ನೋಡಿ ಸರ್, 1 ರೂಪಾಯಿ ಇದು. ಈ ಬಟನ್ ರೇಟ್ 1 ರೂಪಾಯಿ. ಮೇಡಮ್ ನೋಡ್ಕೊಬಿಡಿ ಸರ್. ಅಂದರೆ ಏನು, ಅಂದರೆ ವಾಟ್ ಮೋಟಿವೇಟೆಡ್ ಯು ಆ್ಯಕ್ಚುಲಿ ಈ ರೀತಿ ವಾಪಸ್ ಲೋಕಲ್ ಆಗೋದಕ್ಕೆ? ಏನು ಮೋಟಿವೇಟ್ ಮಾಡ್ತು ನಿಮ್ಮನ್ನು ಅಂತ? ಈ ಜನ ಲೋಕಲ್ ಅಂತಾನೆ ಅನ್ಕೊಂಡಿರ್ಬೇಕು. ನಾವು ಲೋಕಲ್ ಆಗಿದ್ರೇ ಒಳ್ಳೇದಲ್ವ ಸರ್? ಅವ್ರು ತಕ್ಕನಂಗೆ ಈಗ ನೀರು ಹೆಂಗೆ ಹರಿಯುತ್ತೆ, ನಾವು ಹಂಗೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ ನಾನು ಉಲ್ಟಾ ಮಾತಾಡಿದ್ರೆ ಅವರು ನಂಬೋದಿಲ್ಲ, ಇದು ಮಾಡಲ್ಲ, ಆಡ್ಕೊಳ್ಳೋದು ಎಲ್ಲ ಮಾಡ್ತಾರೆ. ಅದಕ್ಕೆ ನಾವು ಅವ್ರು ಹೆಂಗಂತಾರೆ ಹಂಗೆ ಹೌದು ಅದೇನಪ್ಪ ಅಷ್ಟೇ. ಅಂದರೆ ಇಷ್ಟು ದಿವಸ ಹಾಗಾದ್ರೆ ಉಲ್ಟಾ ಮಾತಾಡ್ತಿದ್ರಿ ಅಂತ ಒಪ್ಕೊಂಡ್ರಿ ಹಾಗಾದ್ರೆ ನೀವು? ಏನು ಉಲ್ಟಾ? ಹೌದು, ಎಲ್ಲ ಉಲ್ಟಾ ಮಾತಾಡ್ತಾ ಇದ್ದೆ, ಎಲ್ಲ ಬರೀ ಸುಳ್ಳು ಹೇಳ್ತಾ ಇದ್ದೆ. ಸರ್, ಕೊನೆಗೂ ಅಂದರೆ ಈ ಒಂದು ಮನವರಿಕೆ ಆಗೋದಕ್ಕೆ ಏನು ಪ್ರಮುಖವಾದ ಕಾರಣ ಅಂತ? ಮನವರಿಕೆ ಅಲ್ಲ, ನನಗೆ ತಿಕ್ಕಾಕೋಪ್ ಜಾಸ್ತಿ ಆಗಿದೆ, ಅದಕ್ಕೆ ಹಂಗೆ ಮಾತಾಡ್ತಾ ಇದ್ದೀನಿ. ಓಕೆ ಸರ್. ಇನ್ನು ಆ್ಯಕ್ಚುಲಿ ಸರ್, ಯಾವುದಿದೆ ರ್ಯಾಡೋನೆ ಸರ್? ಯಾವುದಿದೆ? ಯಾವುದಿಲ್ಲ ಸರ್, ಮಾರ್ಕೆಟ್ ಮೆಜೆಸ್ಟಿಕ್ ಜಾತ್ರೆ ಇದು 5 ರೂಪಾಯಿ ಸರ್. ಮಾರ್ಕೆಟ್ ಜಾತ್ರೆ ಇದು ಸರ್. ಇನ್ನು ನಿಮ್ಮ ಮಗನನ್ನು ಆ್ಯಕ್ಚುಲಿ ಇಂಡಿಯಾದ ಅಂದರೆ ನಂಬರ್ 2 ಹೀರೋ ಮಾಡ್ತೀನಿ ಅಂತ ಹೇಳಿದ್ರಿ. ಸೊ ಈಗ ಆ ಒಂದು ಕೆಲಸ ಎಲ್ಲಿ ತನಕ ಬಂದಿದೆ ಅಂತ ವಿಷಯ ಅಂತ? ಸರ್, ನಂಬರ್ 2 ಅಲ್ಲ, ನಂಬರ್ 1 ಹೀರೋ ಮಾಡೋದು. ಮಿಕ್ದವ್ರು ಅವನ ಮುಂದೆ 5 ಪೈಸಕ್ಕೆ ಲೆಕ್ಕಕ್ಕಿರಲ್ಲ. ಆ ಲೆವೆಲ್ಗೆ ಮೂವಿ ಮಾಡ್ತಾ ಇದ್ದೀನಿ. ಅಷ್ಟು ದೊಡ್ಡ ಬಜೆಟಲ್ಲಿ ಪ್ರೊಡ್ಯೂಸರ್ ಎಲ್ಲ ರೆಡಿಯಾಗಿ ಈಗ ಇನ್ನೊಂದು ತಿಂಗಳಲ್ಲಿ ಲಾಂಚ್ ಮಾಡ್ತಾ ಇದ್ದೀನಿ. ಒಂದು ಟೀಸರ್ 1.5 ನಿಮಿಷದ್ದು. ಆ 1.5 ನಿಮಿಷದ ಟೀಸರಲ್ಲೇ ನನ್ನ ಮಗ ನಂಬರ್ 2ನ ನಂಬರ್ 1ನ ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಸರ್, ಯಾಕೆಂತ ಹೇಳಿದ್ರೆ ನಿಮ್ಮ ಮಗ ಆ್ಯಕ್ಚುಲಿ ಯಶ್ ಅವರ ಫ್ಯಾನ್. ಸೊ ಯಶ್ ಅವರನ್ನು ಮೀರಿಸುವಂತಹ ಒಬ್ಬ ನಂಬರ್ 1 ಸ್ಟಾರ್ನ ಮಾಡಬೇಕು ಅಂತ ನೀವು ಹೊರಟಿದ್ದೀರಿ. ಬೇರೆಯವ್ರಿಗೆ ಕಂಪೇರ್ ಮಾಡಲ್ಲ, ಆದರೆ ನನ್ನ ಮಗನ ನಂಬರ್ 1 ಮಾಡೇ ಮಾಡ್ತೀನಿ. ಬೇರೆಯವ್ರಿಗೆ ಕಂಪೇರ್ ಮಾಡಲ್ಲ. ಬೇರೆಯವ್ರು 1, 2, 3 ನೀವು ಡಿಸೈಡ್ ಮಾಡಬೇಕು. ಆದರೆ ನಾನು ನಂಬರ್ 1 ನನ್ನ ಮಗನ ಮಾಡೇ ಮಾಡ್ತೀನಿ. ಅದು ಫಸ್ಟ್ ಮೂವಿಲೇ ಮಾಡ್ತೀನಿ. ಬೇರೆಯವ್ರು ಕಷ್ಟ ಬಿದ್ದು 10 ಮೂವಿ, 5 ಮೂವಿ, 6 ಮೂವಿ ಆದಮೇಲೆ ಹಾಕ್ತಾರೆ. ನಾನು 1 ಮೂವಿಲೇ ನಂಬರ್ 1 ಮಾಡ್ತೀನಿ. ಅಂದ್ರೆ ಇಲ್ಲಿ ತನಕ ನಂಬರ್ 2 ಹೀರೋ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ. ಏನ್ ಮೋಟಿವೇಟ್ ಮಾಡ್ತೀನಿ ನಿಮ್ಮನ್ನ, ಅಂದ್ರೆ ಮತ್ತೆ ನಂಬರ್ 1 ಮಾಡಬೇಕು? ಆ ತರ ಸ್ಟೋರಿ ನಾನು ರೆಡಿ ಮಾಡಿದ್ದೀನಿ, ನಾನೇ ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿರೋರ್ದು ಐಡಿಯಾಗಳಿಗೆ ಎಲ್ಲ ನಾನು ನೋಡಿದೆ, ಎಷ್ಟೋ ಜನನ ಮೀಟ್ ಆದೆ. ಅಂದ್ರೆ ಅವ್ರದ್ದೆಲ್ಲ ಬರೀ ಈ ಲೆವೆಲ್ಗೆ ಮಾತಾಡ್ತಾ ಇದ್ದಾರೆ. ನಾನು ಬಂದು ಆ ಲೆವೆಲ್ಗೆ ಮಾತಾಡ್ತಾ ಇದ್ದೀನಿ. ಆ ಲೆವೆಲ್ ಸ್ಟೋರಿ ಆ ಡೈರೆಕ್ಟರ್ಗಳು ಕೇಳಿದವರೇ ಹೇಳಿದ್ದಾರೆ 100% ಇದು ಫಸ್ಟ್ ಮೂವಿಲೇ ನಂಬರ್ 1 ಹೀರೋ ಆಗ್ತಾನೆ ಅಂತ. ಆ ಥರ ಸ್ಟೋರಿ ನಾನು ಕ್ರಿಯೇಟ್ ಮಾಡಿದ್ದೀನಿ. ನಾನು ಹೇಳ್ಬಿಟ್ಟು ನನಗೆ ಬರೆಯಕ್ಕೆ ಬರಲ್ಲ, ಬೇರೆಯವ್ರ ರೈಟರ್ನ ಇಟ್ಬಿಟ್ಟು ಬರ್ಸಿಸ್ತಾ ಇದ್ದೀನಿ. ಆಲ್ರೆಡಿ ಆ ಕೆಲಸ ಎಲ್ಲ ಸ್ಟಾರ್ಟ್ ಆಗಿದೆ. ಸರ್, ಇದು ಹೀರೋಯಿನ್ ಯಾರಾಗಿರ್ತಾರೆ? ಸರ್, ಹೀರೋಯಿನ್ನು ಬಾಂಬೆಲಿ ಆಡಿಷನ್ ಇಟ್ಬಿಟ್ಟು ಅಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ವಿ. ಯಾಕಂದರೆ ಇಲ್ಲಿ ಬರೋರೆಲ್ಲ 5.4, 5.5 ಅಷ್ಟೇ ಹೈಟ್ ಸಿಗ್ತಾ ಇದ್ದಾರೆ. ನಮಗೆ ಮಿನಿಮಮ್ 5'10" ಆ ರೇಂಜಲ್ಲಿ ಹೈಟ್ ಇರೋರು ಬೇಕು. ಅದು ಬಾಂಬೆಲಿ ಆ ಥರ ಅವ್ರನ್ನ ಯಾರನ್ನೋ ಒಬ್ರು ನೋಡಿದ್ದೀನಿ. ಜೊತೆಗೆ ಅಲ್ಲೇ ಆಡಿಷನ್ನು ಮಾಡ್ಬಿಟ್ಟು ಸೆಲೆಕ್ಟ್ ಮಾಡಬೇಕಂತ ಇದ್ದೀನಿ. ಸರ್, ಅಂದರೆ ಬಿಗ್ ಬಾಸ್ ಸೀಸನ್ 12 ಸಾಕಷ್ಟು ಜನ ಅಂದರೆ ಲೇಡೀಸ್ ಇದ್ರು. ಸೊ ಅವರಲ್ಲಿ ಯಾರನ್ನಾದರೂ ಲೈಕ್ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡುವ ಪ್ಲಾನ್ಸ್ ಏನು ಇಲ್ವಾ, ಹೇಗೆ ಅಂತ? ಒಬ್ಬರು ನನ್ನ ಮಗನಿಗೆ ಸೂಟ್ ಆಗಲ್ಲ ಸರ್. ಹೈಟು ಸೂಟ್ ಆಗಲ್ಲ ಸರ್. ಎಷ್ಟು ಸರ್ ನಿಮ್ಮ ಮಗ ಹೈಟು? 6 3.5. ಸರ್, ನೀವು 6'1" ಸರ್. ಹಾಗಾದ್ರೆ ಸ್ವಲ್ಪ ಕಷ್ಟನೇ ಅಲ್ಲ ಸರ್. ಇನ್ನು ಆಮೇಲೆ ಆಫ್ಟರ್ ಲೈಕ್ ಬಿಗ್ ಬಾಸ್ ಈಗ 3 ತಿಂಗಳಾಯಿತು. ಸೊ ಹಿಂಗಿದೆ ಹವಾ, ಹೇಗೆ ನಡೀತಾ ಇದೆ? ಅಂದರೆ ಇಲ್ಲದೇ ಇದ್ರೂ ಕೆಲವೊಂದಷ್ಟು ವಿಷಯಗಳಿಗೆ ನೀವು ಟ್ರೋಲ್ ಆಗ್ತಿರ್ತೀರಾ, ಆ ಥರದ್ದೆಲ್ಲ. ಬಟ್ ಅಪಾರ್ಟ್ ಫ್ರಮ್ ದಟ್ ಹಿಂಗಿದೆ ಲೈಫ್ ಅಂತ?
ಲೈಫ್ ಬಿಗ್ ಬಾಸ್ಗಿಂತ ಮುಂಚೆನೇ ಚೆನ್ನಾಗಿತ್ತು. ಅವಾಗ 2.5 ಲಕ್ಷಕ್ಕೆ ಹೋಗ್ತಾ ಇದ್ದೆ. ಈಗ ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ಮಾನ ಮರ್ಯಾದೆ ಎಲ್ಲ ಹೋಗಿ ಈಗ ಕಡಿಮೆ ಕರೀತಾರೆ. ಆ ಕಾರಣದಿಂದ ಅದಕ್ಕಿಂತ ಮುಂಚೆದೇ ಚೆನ್ನಾಗಿತ್ತು. ಅದಕ್ಕೆ ಈಗ ಎಲ್ಲೂ ಅದರ ಹೆಸರೆತ್ತಲ್ಲ. ಬರೀ ಡಾಗಿಂದನೇ ಈಗ 2.5 ಲಕ್ಷಕ್ಕೆ ಒಂದೊಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಸರ್ ಇವತ್ತು ಯಾಕೆ ನೀವು ಡಾಗ್ ಏನು ಕರ್ಕೊಂಡು ಬಂದಿಲ್ಲ? ಹೊಸ ಏನಾದರೂ ಬ್ರೀಡ್ ಏನಾದ್ರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಸದ್ಯದಲ್ಲೇ? ಏನು ಕಥೆ? ಮೇ 5th ಫ್ಯಾಬ್ಲೋ ಎಸ್ಕೋಬಾರ್ದು ಬರ್ಡೇ ಮಾಡ್ತಾ ಇದ್ದೀನಿ. ಅದು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪಬ್ಬಲ್ಲಿ ಮಾಡ್ತಾ ಇದ್ದೀನಿ. ನಾಯಿ ಸರ್, ಅದು ಫ್ಯಾಬ್ಲೋ ಎಸ್ಕೋಬಾರ್ ನನ್ನ ನಾಯಿ ಸರ್. ಇವ್ರನ್ನ ನೋಡಲೇ ಇಲ್ಲ ಸರ್, ಇವಾಗ ನೋಡ್ತಾ ಇದ್ದೀನಿ ಮಕ್ಕ. ಅಂದ್ರೆ ಕ್ಯಾಮ್ರಾ ಅಡ್ಡ ಇರುತ್ತಲ್ಲ ಸರ್, ಅಲ್ಲ ಅದಕ್ಕೆ ಇವಾಗ ಗೊತ್ತಾಯ್ತು ಅವ್ರ ಮಕ್ಕ. ಸೊ ಪ್ಯಾಬ್ಲೋ ಎಸ್ಕೋಬಾರ್ನ ನೀವು ಬರ್ತಡೇ ಮಾಡ್ತಾ ಇದ್ದೀರಾ? ಮೊನ್ನೆ ಲಾಂಚ್ ಮಾಡಿದೆ 100 CR ವರ್ತ್ ಡಾಗ್ ಅಂತ. ಅದ್ರದ್ದು ಬರ್ಡೇ ಮೇ 5th. ಅಂದರೆ ಅದ್ರ ವಿಶೇಷತೆ ಏನಂದರೆ, ಆ ನಾಯಿ ಹುಟ್ಟಕ್ಕಿಂತ ಮುಂಚೆ, ಆ ಜಾತಿ ತೊಗೊಳಕ್ಕಿಂತ ಮುಂಚೆನೇ ಅದು ಮೇ 5th ಹುಟ್ಟಿರೋದು. ಮಾರ್ಚ್ 31 ವರ್ಲ್ಡ್ ನ್ಯೂಸಲ್ಲಿ ಬರ್ಸಿದ್ದೀನಿ. ಅಂದರೆ ಯಾವ ನಾಯಿ ಅಂತ ಗೊತ್ತಿಲ್ಲದೆ ಒಂದು ಕನ್ಸ್ಕೊಂಡಿರೋ ನಾಯಿ ಅಂತ, ಒಂದು ಡಾಂಕಿ ಸೈಜ್ ನಾಯಿ ತೊಗೊಳ್ತಾ ಇದ್ದೀನಿ ಅನ್ನೋದು. ಅದು ನೆಕ್ಸ್ಟ್ ಲೆವೆಲ್ಗೆ ವರ್ಲ್ಡ್ ನ್ಯೂಸ್ ಆಗಿತ್ತು. ಅದೇ ಡಾಗ್ದು ಮೇ 5th ಒಂದು ದೊಡ್ಡ ಮಟ್ಟದಲ್ಲಿ ಬರ್ಡೇ ಇಟ್ಕೊಂಡಿದ್ದೀನಿ. ಸರ್ ನೀವು ಮತ್ತೊಂದ್ಸಲ ರೀಲಾಂಚ್ ಅಥವಾ ಕಮ್ ಬ್ಯಾಕ್ ಮಾಡೋದು ಇಂಡಸ್ಟ್ರಿಗೆ ಏನಾದರೂ ಪ್ಲಾನ್ಸ್ ಇದೆಯಾ? ಯಾವಾಗ ಆಗುತ್ತೆ ಅದೆಲ್ಲ ಅಂತ? ಆಗಲೇ ಫೋಟೋ ಶೂಟು, ಪೋಸ್ಟರ್ ಶೂಟ್ ಎಲ್ಲ ಆಯಿತು. ಜಾನ್ವರ್ ಅನ್ನೋ ಮೂವಿಲಿ ಹೀರೋ ಮಾಡ್ತಾ ಇದ್ದೀನಿ. ಅದು ಬಿಟ್ಟು ಗ್ಲಾಮರಸ್ ದುನಿಯಾ ಅನ್ನೋ ಮೂವಿಲು ಹೀರೋ ಮಾಡ್ತಾ ಇದ್ದೀನಿ. ಇದು ಆ ರೇಂಜಿಗೆ ಅಲ್ಲ, ಅಂದರೆ ನಾನೇನು ನಂಬರ್ 1, 2, 3 ಅಲ್ಲ, ನಂಬರ್ 100 ನಾನು. ನನಗೆ ಅಷ್ಟೊಂದು ಆ್ಯಕ್ಟಿಂಗು ಏನೂ ಬರಲ್ಲ. ನನ್ನದು ಅಷ್ಟು ನನಗೆ ಇಂಟ್ರೆಸ್ಟ್ ಇಲ್ಲ. ನನ್ನ ಮಗನ್ನ ಬೆಳೆಸಬೇಕು ಅನ್ನೋದು ನನಗೆ ಇಂಟ್ರೆಸ್ಟು. ಅವನ್ನ ಟ್ರೈ ಮಾಡೋ ಟೈಮಲ್ಲಿ ನನಗೆ 2 ಮೂವಿ ಬಂದಿದೆ. ಅದಕ್ಕೆ ಯಾಕೆ ಬಿಡಬೇಕು ಅಂತ 2 ಮೂವಿಲಿ ಹೀರೋ ಆಗಿ ಮಾಡ್ತಾಯಿದ್ದೀನಿ. ಸರ್ ನಂಗೆ ಒಂದು ಜಸ್ಟ್ ಹೇಳಿ, ಅಂದರೆ ಸಿಕ್ಕಾಪಟ್ಟೆ ನೆಗೆಟಿವ್ ಟ್ರೋಲ್ ಅಂತೂ ಆಗ್ತಾ ಇರ್ತೀರ. ಪಾಸಿಟಿವ್ ಅಂಡ್ ಬೋತ್ ನೆಗೆಟಿವೇ ಜಾಸ್ತಿ ಇರುತ್ತೆ. ಇದನ್ನು ಹೆಂಗೆ ನೀವು ಸ್ಪೋರ್ಟಿವ್ ಆಗಿ ತಗೊಳ್ತೀರಾ? ಈ ಥರದೊಂದು ಮನಸ್ಥಿತಿ ಹೆಂಗೆ ಬಿಲ್ಡ್ ಆಗಿದೆ ನಿಮಗೆ ಅಂತ? ಅಂದರೆ ಕೆಲವರು ಹೇಳ್ತಾ ಇರ್ತಾರೆ, ಇವ್ರಿಗೆ ಏನು ನಾಚಿಕೆನೇ ಇಲ್ವಾ, ಇಷ್ಟು ಬೈದ್ರು ಜನ ಮತ್ತೊಂದ್ಸಲ ಏನೋ ಸುದ್ದಿ ಎತ್ಕೊಂಡು ಬಂದು ಮಾಡ್ತಾ ಇರ್ತಾರೆ ಅಂತ. ಈಗ ಅವ್ರಿಗೆ ಕೀಳಕ್ಕೆ ಕೆಲಸ ಇರಲ್ಲ. ಆ ಕ್ವಶನ್ ಕೇಳೋರ್ಗೂ ಕೀಳಕ್ಕೆ ಕೆಲಸ ಇರಲ್ಲ, ಅದನ್ನು ಟ್ರೋಲ್ ಮಾಡೋರ್ಗೂ ಕೀಳಕ್ಕೆ ಕೆಲಸ ಇರಲ್ಲ. ಅವ್ರು ಕಟ್ಕೊಂಡು ನನಗೇನಾಗಬೇಕು? ನಾನು ಏನಕ್ಕೆ ಆನ್ಸರ್ ಕೊಡ್ಬೇಕು ಸ್ಲಮ್ ಅವ್ರಿಗೆ? ಎಸ್ ಸರ್. ಮತ್ತು ಇನ್ನೊಂದು ಏನಂತಂದರೆ, ಈ ಸಲ ಆ್ಯಕ್ಚುಲಿ ಈ ವರ್ಷ ತುಂಬ ಚರ್ಚೆಗೆ ಬರ್ತಾ ಇರುವಂಥದ್ದು, ಸ್ವಲ್ಪ ಯಾವ ಸೀಸನಲ್ಲೂ ಇದಾಗಿಲ್ಲ ಸರ್, ಬಟ್ ಈ ಸೀಸನಲ್ಲಿ ಮಾತ್ರ ಯಾಕಂದರೆ 3 ತಿಂಗಳು ಕಳೆದ್ರು ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅವರ ಹವಾ ಇನ್ನೂ ಕಡಿಮೆ ಆಗಲಿಲ್ಲ ಆ್ಯಕ್ಚುಲಿ. ಸೊ ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ? ಅವ್ರಿಗಿಂತ 10ರಷ್ಟು ಹವಾ ನಂದಿದೆ. ನನಗೆ ದಿನಕ್ಕೆ 3 ಫಂಕ್ಷನ್ ಕರೀತಾರೆ. ಅವನಿಗೆ ಚಿನ್ನದ ಸರ ಹಾಕಿದ್ರೆ ವಾಪಸ್ ಇಸ್ಕೊಳ್ತಾರೆ, ನಮಗೆ ಚಿನ್ನದ ಸರ ಹಾಕಿದ್ರೆ ನಮಗೆ ಕೊಡ್ತಾರೆ. ಅದು ಬಿಟ್ಟು ಫೋನ್ಗಳು ಎಲ್ಲ ಗಿಫ್ಟ್ಗಳು ನಮಗೆ ಎಲ್ಲ ಬಿಟ್ಟು ಬರುತ್ತೆ. ಇವಾಗ ವಂಡರ್ ಡೈಮಂಡ್ ಅದು ಬಿಟ್ಟು ಇವಾಗ ಇನ್ನೊಂದು ಡೈಮಂಡಲ್ಲಿ ಇವರು ಇನ್ನೊಂದು ನೆಕ್ಲೆಸ್ ಮಾತಾಡಿದ್ದಾರೆ, ಅದು ಫ್ರೀಯಾಗಿ ಬರ್ತಾಯಿದೆ. ಅದು ಫಂಕ್ಷನ್ ಕರಿತೀನಿ ಬನ್ನಿ ಎಲ್ಲ. ನಮಗೇನಂದರೆ ಹಾಕಿದ್ರೆ ನಮಗೆ ಕೊಡ್ತಾರೆ, ಡಿಫ್ರೆನ್ಸ್ ಅಷ್ಟೇ. ಅವ್ರಿಗೆ ಅದ್ರದ್ದು ಕೆಪಾಸಿಟಿ ಇರಲ್ಲ, ಅದಕ್ಕೆ ಹಾಕ್ಬಿಟ್ಟು ವಾಪಸ್ ಕಿತ್ಕೊಳ್ತಾರೆ. ಅವ್ರಿಗೆ ಅದಕ್ಕೆ ಆ ಬೆಲೆ ಬಾಳಲ್ಲ ಅಂತ. ನಮಗೆ ಆ ಬೆಲೆ ಇರೋದ್ರಿಂದ ಹಾಕ್ಬಿಟ್ಟು ನಮಗೆ ಕೊಡ್ತಾರೆ. ಸರ್ ಫೈನಲಿ ಈಗ ಮಗನ್ನ ನೀವು ನಂಬರ್ 1 ಹೀರೋ ಮಾಡಕ್ಕೆ ಹೊರಟಿದ್ದೀರಾ. ಸೊ ಅಂದರೆ ಅದು ಪ್ಯಾನ್ ಇಂಡಿಯಾ ಸಿನಿಮಾನೇ ಆಗಿರ್ಬೇಕು ಈಗ? ಆ್ಯಕ್ಚುಲಿ ಪ್ಯಾನ್ ಇಂಡಿಯಾನೇ ಸರ್, 5 ಭಾಷೆಯಲ್ಲಿ ಮಾಡ್ತಾ ಇದ್ದೀನಿ. ಸರ್ ಯಾವ್ಯಾವ ಭಾಷೆ ಸರ್? ಸರ್ ಫಸ್ಟ್ ಲ್ಯಾಂಗ್ವೇಜ್ ಹಿಂದಿ, ಆಮೇಲೆ ಕನ್ನಡ, ತೆಲುಗು, ಮಲಯಾಳಂ, ಆಮೇಲೆ ಯಾವುದಾಯಿತು ತಮಿಳ್. ಸರ್ ಅಂದರೆ ಇವಾಗ ಹೊಸಬ್ರನ್ನ ಜನ ಅಂದರೆ ಅಕ್ಸೆಪ್ಟ್ ಮಾಡ್ಕೊಳ್ತಿರೋ ರೀತಿ ನೀವು ನೋಡಿರ್ತೀರ ಆ್ಯಕ್ಚುಲಿ. ಅಂದರೆ ಹಿಂಗೆ ಜನ ನಿಮ್ಮ ಮಗನನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ ಅನ್ಸುತ್ತೆ. ಬಿಕಾಸ್ ಹೈ ಬಜೆಟ್ ಸಿನಿಮಾ ಕೂಡ ಆಗಿರಬಹುದು ಇದು. ಎಷ್ಟು ಕೋಟಿ ಹಾಕ್ತಾ ಇದ್ದೀರಾ, ಏನು ಕತೆ ಅಂತ? ಸರ್ ತುಂಬ ಹೈ ಬಜೆಟ್ ಮೂವಿನೇ, ಯಾಕಂದರೆ ತುಂಬ ಲಕ್ಸುರಿಯಾಗಿ ಮಾಡ್ತಾ ಇದ್ದೀನಿ. ಅಂದರೆ ಇಲ್ಲೆಲ್ಲ ಬಂದು ಒಂಥರ ಬೇರೆ ಲೆವೆಲಿಗೆ ಮಾಡ್ತಾರೆ. ನಾನು ಆ ಲೆವೆಲ್ಗೆ ಯೋಚನೆ ಮಾಡೋನೂ ಅಲ್ಲ, ಯಾಕಂದರೆ ಇಲ್ಲಿ ಎಷ್ಟೋ ಜನ ಮೀಟ್ ಆದ ಎಲ್ಲ ಆ ರೇಂಜ್ಗೆ ಮಾತಾಡ್ತಾ ಇದ್ರು ಅಂತ ಯಾರನ್ನೂ ಇಲ್ಲಿಯವರನ್ನ ತೊಗೊಂಡಿಲ್ಲ, ಎಲ್ಲ ಹೊರಗಡೆಯವ್ರನ್ನ ತೊಗೊಂಡು ನಾನು ಬೇರೆ ರೇಂಜ್ಗೆ ಮಾಡ್ತಾ ಇದ್ದೀನಿ. ಅದನ್ನು ಆದಷ್ಟು ಒಂದು 6 ತಿಂಗಳಲ್ಲಿ ಫುಲ್ ಮೂವಿನೇ ಸ್ಟಾರ್ಟ್ ಆಗುತ್ತೆ. ಈಗ 1.5 ನಿಮಿಷದ ಮಾತ್ರ ಟೀಸರ್, ಇನ್ನೊಂದು 1 ತಿಂಗಳಲ್ಲಿ ಶೂಟ್ ಮಾಡಿ ಅದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಮುಹೂರ್ತನ ಎಲ್ಲರೂ ದೇವಸ್ಥಾನದಲ್ಲಿ ಇಟ್ಕೊಂಡ್ರೆ ನಾನು ಒಂದು ಒಳ್ಳೆ ಪಬ್ಬಲ್ಲಿ ಇಟ್ಕೊಂಡಿದ್ದೀನಿ. ಸರ್ ಥ್ಯಾಂಕ್ ಯು ಸೋ ಮಚ್. ಕಾರಣ ಏನು ಅಂತ ಕೇಳಿ ಸರ್? ಕಾರಣ ಏನು ಸರ್? ಅಂದರೆ ಪಬ್ಬಲ್ಲಿ ಯಾಕೆ ಇಟ್ಕೊಂಡಿದ್ದೀರಿ? ದೇವ್ರು ನಂಬಲ್ಲ ಅದಕ್ಕೆ. ಸರ್ ಯಾಕೆ ಸರ್ ದೇವ್ರು ನಂಬಲ್ಲ? ದೇವ್ರು ನಂಬೋದ್ರೆ ಕೈ ಕೊಡ್ತಾರೆ ಸರ್, ಅದಕ್ಕೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ ಸರ್ ನಿಮ್ಮ ಮಗನ ಸಿನಿಮಾಗೆ, ಮತ್ತು ನಿಮಗೂ ಕೂಡ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಸತೀಶ್ ಕೆಡಬೊಮ್ಸ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.